ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ಹೊಸ ಸಂಕಷ್ಟವೊಂದು ಶುರುವಾಗಿದೆ. ಬಿಡದಿಯ ತೋಟದ ಮನೆಯಲ್ಲಿ ಜೆಸಿಬಿಗಳು ಅಬ್ಬರಿಸುವುದಕ್ಕೆ ಶುರುವಾಗಿದೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕೇಂದ್ರ ಕೈಗಾರಿಕಾ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ಈಗ ಭೂಕಂಟಕ ಎದುರಾಗಿದೆ. ಬಿಡದಿ ಬಳಿಯ ಕೇತಗಾನಹಳ್ಳಿಯಲ್ಲಿರುವ ತೋಟದ ಸುತ್ತಲೂ ಬಡವರ ಎಸ್ಸಿ ಸಮುದಾಯದವರ ಮಹಿಳೆಯರ ಭೂಮಿ ಒತ್ತುವರಿ ಮಾಡಿದ್ದಾರೆ ಎಂಬ ಆರೋಪ ಕುಮಾರಸ್ವಾಮಿಯವರ ವಿರುದ್ಧವಿದೆ. ಇಷ್ಟು ದಿನ ಒತ್ತುವರಿ ವಿಚಾರದಲ್ಲಿ ಸುಮ್ಮನೆ ಕುಳಿತಿದ್ದ ಸರ್ಕಾರಕ್ಕೆ ಕರ್ನಾಟಕ ಹೈಕೋರ್ಟ್ ಚಾಟಿ ಬೀಸಿದ ನಂತರ ಅಲರ್ಟ್ ಆಗಿದೆ. ಜಿಲ್ಲಾಧಿಕಾರಿ ಸೇರಿದಂತೆ ಹಿರಿಯ ಕಂದಾಯ ಅಧಿಕಾರಿಗಳೇ ಸ್ಥಳಕ್ಕೆ ಬಂದು ಒತ್ತುವರಿ ತೆರವಿನ ಉಸ್ತುವಾರಿ ನೋಡಲು ನಿಂತಿದ್ದಾರೆ. ಬಿಡದಿ ಬಳಿಯಲ್ಲಿ ಕುಮಾರಸ್ವಾಮಿಯವರು ಹೊಂದಿರುವ ತೋಟದ ಮನೆ ಇರುವ ಜಮೀನಿನ ಸುತ್ತಲೂ ಬೇರೆ ಬೇರೆ ಸರ್ವೆ ನಂಬರ್ಗಳಲ್ಲಿರುವ ಒತ್ತುವರಿ ಜಮೀನು ತೆರವು ಮಾಡಲು ಮುಂದಾಗಿದೆ ಕಂದಾಯ ಇಲಾಖೆ. ಇದೇ ಕಾರಣಕ್ಕೆ ಕುಮಾರಸ್ವಾಮಿ ತೋಟದ ಮನೆಯ ಸುತ್ತಮುತ್ತಲಿನ ಒತ್ತುವರಿ ಜಾಗ ತೆರವಿಗೆ ಮಾರ್ಕ್ ಮಾಡಲಾಗ್ತಿದೆ. ನಾಳೆಯೂ ಮಾರ್ಕಿಂಗ್ ಕಾರ್ಯ ನಡೆಯಲಿದ್ದು ಎಲ್ಲವೂ ಮಾರ್ಕ್ ಆದ್ಮೇಲೆ ತೆರವು ಕಾರ್ಯವನ್ನು ಕೈಗೆತ್ತಿಕೊಳ್ಳಲು ನಿರ್ಧರಿಸಲಾಗಿದೆ. ಕುಮಾರಸ್ವಾಮಿ ತೋಟದ ಮನೆಯಲ್ಲಿ ಮಾರ್ಕಿಂಗ್ ಕಾರ್ಯ ನಡೆದಿದೆ. ತೋಟದ ಮನೆಯ ಒಳಗೆ ಹಾಗೂ ಹೊರಗೆ ಮಾರ್ಕಿಂಗ್ ಮಾಡಲಾಗಿದೆ. ಇಂದು ಮತ್ತು ನಾಳೆ 2 ದಿನಗಳ ಕಾಲ ತೆರವುಗೊಳಿಸಬೇಕಾದ ಜಾಗದ ಮಾರ್ಕಿಂಗ್ ಮಾಡಲಾಗುತ್ತೆ. ರಾಮನಗರ ಜಿಲ್ಲಾಧಿಕಾರಿ ಯಶವಂತ್ ವಿ ಗುರುಕರ್, ಉಪವಿಭಾಗಾಧಿಕಾರಿ ಬಿನೋಯ್, ರಾಮನಗರ ತಹಶೀಲ್ದಾರ್ ತೇಜಸ್ವಿನಿ ನೇತೃತ್ವದಲ್ಲಿ ಮಾರ್ಕಿಂಗ್ ಆಗಿದೆ. ರಾಮನಗರ ಎಸ್ಪಿ ಆರ್ ಶ್ರೀನಿವಾಸ್ ಗೌಡ ನೇತೃತ್ವದಲ್ಲಿ ಭದ್ರತೆ ನೀಡಲಾಗಿದೆ. 2 ಜೆಸಿಬಿ, ಟ್ರ್ಯಾಕ್ಟರ್, ಬೇಲಿ ಹಾಕಲು ಕಂಬಗಳನ್ನು ತಂದಿರುವ ಅಧಿಕಾರಿಗಳು ಒತ್ತುವರಿ ತೆರವು ಮಾಡಲಿದ್ದಾರೆ. ಮಾನ್ಯ ಹೈಕೋರ್ಟ್ ನಿರ್ದೇಶನದಂತೆ ಇಲ್ಲಿ ಸರ್ವೆ ನಂಬರ್ಸಲ್ಲಿ ಸುಮಾರು ಒಂದು 7-8 ಸರ್ವೆ ನಂಬರ್ಸಲ್ಲಿ ಏನು ಸರ್ಕಾರಿ ಜಮೀನಿದೆ ಒತ್ತುವರಿ ಅಂತೇಳಿ ಏನಾಗಿದೆ ಅದನ್ನು ಸರ್ಕಾರದ ವಶ ಪಡೆಯಲಿಕ್ಕೆ ನಾವಿಲ್ಲಿ ಕೆಲಸ ಮಾಡ್ತೀವಿ. ಇಷ್ಟಕ್ಕೂ ಈ ದೂರು ಇಂದು ನಿನ್ನೆಯದ್ದಲ್ಲ. ಇದಕ್ಕೆ ಸಂಬಂಧಿಸಿದಂತೆ ಬೇರೆ ಬೇರೆ ಸಂದರ್ಭಗಳಲ್ಲಿ ದೂರುಗಳ ಸಲ್ಲಿಕೆಯಾಗಿತ್ತು. ಕೇತಗಾನಹಳ್ಳಿ ಜಮೀನಿನ ಸುತ್ತಲೂ ಒತ್ತುವರಿ ಬಗ್ಗೆ 2014ರಲ್ಲಿ ಮಂಡ್ಯದ ಮಾಜಿ ಸಂಸದ ಜಿ ಮಾದೇಗೌಡರು ಲೋಕಾಯುಕ್ತಕ್ಕೆ ದೂರು ನೀಡಿದ್ದರು. ಸರ್ಕಾರಿ ಗೋಮಾಳ ಒತ್ತುವರಿಯಾಗಿದೆ ಎಂದು ದೂರು ಸಲ್ಲಿಕೆಯಾಗಿತ್ತು. ಅದಾದ ಬಳಿಕ 2020ರಲ್ಲೂ ಸಮಾಜ ಪರಿವರ್ತನಾ ಸಮುದಾಯದ ಎಸ್.ಆರ್. ಹಿರೇಮಠ್ ಹೈಕೋರ್ಟ್ಗೆ ದೂರು ನೀಡಿದ್ರು. ಅದರ ಮಧ್ಯೆಯೇ ಜಮೀನು ಕಳೆದುಕೊಂಡವರು ಎನ್ನಲಾದ ಕೇತಗಾನಹಳ್ಳಿಯ 3 ದೂರು ದಾಖಲಿಸಿದ್ದರು. ಈ ಎಲ್ಲ ದೂರುಗಳ ಹಿನ್ನೆಲೆಯಲ್ಲಿ ಸಮಗ್ರ ತನಿಖೆಗೆ ಲೋಕಾಯುಕ್ತ ತನಿಖೆಗೆ ಆದೇಶ ನೀಡಲಾಗಿತ್ತು. ಕುಮಾರಸ್ವಾಮಿ ತೋಟದ ತೆರವಿನ ವಿಚಾರ ಸಹಜವಾಗೇ ರಾಜಕೀಯ ಮೇಲಾಟಕ್ಕೂ ವೇದಿಕೆಯಾಗಿದೆ. ಜಮೀನು ತೆರವು ಪ್ರಕ್ರಿಯೆಗೆ ಪ್ರತಿಕ್ರಿಯೆ ನೀಡಿರುವ ಕುಮಾರಸ್ವಾಮಿ, ನನ್ನನ್ನೇ ಈ ರೀತಿ ಟಾರ್ಗೆಟ್ ಮಾಡಿದ್ರೆ ಸಾಮಾನ್ಯ ಜನರ ಗತಿಯೇನು ಎಂದು ಪ್ರಶ್ನಿಸಿದ್ದಾರೆ. ಕಾನೂನು ಕೋರ್ಟ್ ಹೇಳ್ದಂಗೆ ಮತ್ತು ಇರತ್ತೆ, ಯಾಕೆ ಗಾಬರಿ ಮಾಡ್ಕೋಬೇಕು? ಅವ್ರು ಒತ್ತುವರಿ ಮಾಡ್ಕೊಂಡಿಲ್ಲ ಅಂದ್ರೆ ಒತ್ತುವರಿ ಮಾಡ್ಕೊಂಡಿಲ್ಲ. ನಾನು ಜಮೀನು ಕದ್ದಿಲ್ಲ ಅಂದ್ರೆ ಜಮೀನು ಕದ್ದಿಲ್ಲ. ಈ ಅಳತೆ ದಾಖಲೆಗಳೆಲ್ಲ ಇದ್ದೇ ಇರ್ತದಲ್ಲ. ಈಗ ಅವ್ರೇನೆಲ್ಲ ಬೇಕಾದಷ್ಟು ನಮ್ದು ಎಲ್ಲ ತೆಗೆದಿಟ್ಕೊಂಡವ್ರಪ್ಪ. ಬಿಡ್ಲಿ, ಯಾರು ನಾವೇನಾದ್ರು ಒತ್ತುವರಿ ಮಾಡ್ಕೊಂಡಿದ್ರೆ ತೆಗೆದಿಡ್ಲಿ, ಏನಾದ್ರು ಮಾಡಿ ತೆಗ್ದಿ ಎಲ್ಲರದ್ದು ರಿಲೀಸ್ ಮಾಡ್ಲಿ. ಅವ್ರೇನೋ ಮಧ್ಯೆ ಯಾವಾಗ ಹೇಳಿದ್ರಲ್ಲ, ನನ್ನ ಹತ್ರ ಇದೆ ಎಲ್ಲ ರಿಲೀಸ್ ಮಾಡ್ಬಿಡ್ತೀನಿ ಅಂತ ಎಲ್ಲ ಹೇಳಿದ್ ನನಗೆ ನೆನಪಿದೆ. ಮಾಡ್ಲಿ ಫಸ್ಟು. ಮಧ್ಯರಾತ್ರಿ ಓದಿಸ್ಕೊಬಿಟ್ಟವ್ರೆ, ಅವ್ರ ಕೇರ್ ಬರ್ಸ್ಕೊಬಿಟ್ಟವ್ರೆ, ಇವ್ರ ಕೇರ್ ಮಕ್ಳ ಕೇರ್ ಬರ್ಸ್ಕೊಬಿಟ್ಟವ್ರೆ, ಕಾಸು ಕೊಟ್ಬಿಟ್ಟು ಯಾವುದೇ ರೀತಿಯ ಅಕ್ರಮಗಳಿಗೆ ಎಡೆ ಮಾಡಿಕೊಟ್ಟಿಲ್ಲ. ನನ್ನ ಜೀವನದಲ್ಲಿ ಅದು ಮಾಡದೇ ಇರತಕ್ಕಂಥವ್ನು ನಾನು ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿಯಾಗಿ ಇವತ್ತು ಈ ರೀತಿಯ ಈ ಸರ್ಕಾರದ ದಬ್ಬಾಳಿಕೆಗಳನ್ನ ಏನು ನಡೀತಾ ಇದೆಯಲ್ಲ, ಬೆಂಗಳೂರು ನಗರದಲ್ಲಿ ಯಾವ್ಯಾವ ರೀತಿ ಲೂಟಿ ಮಾಡಿದ್ದಾರೆ. ನಾನು ಒಬ್ಬ ರೈತನಾಗಿ ಬದುಕಲಿಕ್ಕೆ 40 ವರ್ಷದಿಂದ ತಗೊಂಡಂಥ ಜಮೀನಿನ ಬಗ್ಗೆ ಈಗ ಏನು ನಡೀತಾ ಇದೆ, ಹಲವಾರು ತಪ್ಪು ಮಾಹಿತಿಗಳೇನಿದೆ, ಅದೆಲ್ಲದಕ್ಕೂ ಕಾನೂನಿನ ವ್ಯಾಪ್ತಿಯೊಳಗೆ ಉತ್ತರ ಕೊಡ್ತೀನಿ. ಹೀಗೆ ಮಾತಿನ ಭರಾಟೆಗಳ ಮಧ್ಯೆಯೇ ಕುಮಾರಸ್ವಾಮಿ ವಿರುದ್ಧದ ಆರೋಪ ಬಲಗೊಳ್ಳುತ್ತಿದೆ. ಈ ಅಕ್ರಮ ಜಮೀನು ತೆರವು ಕಾರ್ಯಾಚರಣೆ ಹೇಗೆ ನಡೆಯುತ್ತೆ ಎನ್ನುವುದು ಈಗ ಎಲ್ಲರ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.